ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ. ಐ ಆಮ್ ವೀಣಾ ಫ್ರಮ್ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಬಿಫೋರ್ ಎಂಟರಿಂಗ್ ಟು ದ ಕ್ಲಾಸ್ ಒಂದು ಮಾತಿದೆ ಸ್ನೇಹಿತರೆ. ಏನು ಅಂದರೆ, ನಮ್ಮ ಹತ್ರ ದುಡ್ಡು ಇದ್ದರೆ ಮಾತ್ರ ನಮ್ಮ ಹಿಂದೆ ಇರುವಂತಹ ಜನಗಳಿಗೆ ಇರೋದಿಲ್ಲ. ಹಾಗಾದರೆ ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ಹೇಳಿದರೆ ನಮ್ಮನ್ನು ನಾಯಿನೂ ಮೂಸಲ್ಲ ಅಂತ ಹೇಳಿ ಒಂದು ಮಾತಿದೆ ಸ್ನೇಹಿತರೆ. ಎಷ್ಟು ಸತ್ಯ ಅಲ್ವಾ? ಹಾಗಾದರೆ ಇದರಿಂದ ಏನು ಅರ್ಥ ಆಗುತ್ತೆ ನಿಮಗೆ? ಹಾಗಾದರೆ ದುಡ್ಡು ಇರಬೇಕು ಅನ್ನುವಂತಹ ಕಾನ್ಸೆಪ್ಟ್ ಅಂತೂ ನಿಮಗೆ ಅರ್ಥ ಆಯಿತು. ಹಾಗಾದರೆ ದುಡ್ಡು ಬೇಕು ಅಂದರೆ ಏನು ಮಾಡಬೇಕು? ಹಾಗಾದರೆ ನಮಗೆ ಎಕನಾಮಿಕ್ ಮೈಂಡ್ಸೆಟ್ ಬೇಕಾಗತ್ತೆ. ಹಾಗಾದರೆ ಎಕನಾಮಿಕ್ ಮೈಂಡ್ಸೆಟ್ ಬೇಕು ಅಂದರೆ ನಮಗೇನು ಬೇಕು? ಹಾಗಾದರೆ ಎಕನಾಮಿಕ್ಸ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾದರೆ ಎಕನಾಮಿಕ್ಸ್ ಅರ್ಥ ಆಗಬೇಕು ಅಂತ ಹೇಳಿದರೆ ನಾವು ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಮ್ನ ಬರಿತಾ ಇದ್ದೇವೆ, ಕಾಂಪಿಟೇಟಿವ್ ಎಕ್ಸಾಮ್ನ ಅಂತ ಹೇಳಿ ಬಂದಾಗ ಸಮ್ ಸರ್ಟೈನ್ ಕ್ವೆಶನ್ಗಳು ಅರೈಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸೈನ್ಸಿಂದ, ಎಕನಾಮಿಕ್ಸಿಂದ ಈ ರೀತಿ ಕ್ವೆಶನ್ ಅರೈಸ್ ಆಗುತ್ತೆ. ಈಗ ಎಕನಾಮಿಕ್ಸಿಂದ ಕ್ವೆಶನ್ಗಳು ಯಾವ ರೀತಿ ಅರೈಸ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಆ ಕ್ವೆಶನ್ಗಳನ್ನು ನಾವು ಯಾವ ರೀತಿ ಅನಾಲಿಸಿಸ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗಬೇಕು. ಹಾಗಾದರೆ ಸ್ಟ್ರೈಟ್ ಅವೇ ಈಗ ನಾವು ಟಾಪಿಕ್ ವೈಸ್ ಡಿಸ್ಕಷನಿಗೆ ಹೋಗೋದು ಬೇಡ. ಫಸ್ಟ್ ಯಾವ ತರಹದ ಕ್ವೆಶನ್ಗಳನ್ನು ಎಕನಾಮಿಕ್ಸಲ್ಲಿ ಕೇಳ್ಬೋದು ಅನ್ನೋದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾದರೆ ಟುಡೇ ಇನ್ ದಿಸ್ ಸೆಕ್ಷನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸಮ್ ಕೈಂಡ್ ಆಫ್ 10 to 11 ಕ್ವೆಶನ್ಸ್ ದಟ್ ಈಸ್ ರಿಗಾರ್ಡಿಂಗ್ ದಿ ಎಕನಾಮಿಕ್ಸ್, ಜನರಲ್ ಎಕನಾಮಿಕ್ಸ್. ಹಾಗಾದರೆ ತಡ ಮಾಡೋದಕ್ಕೆ ಕ್ವೆಶನ್ಗಳನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಈ ಎಲ್ಲ ತರಹದ ಕ್ಲಾಸಸ್ಗಳು ಅವೈಲಬಲ್ ಇರುತ್ತೆ, ನೀವು ವಾಚ್ ಮಾಡ್ಬೋದು. ಹಾಗಾದರೆ ಸ್ಟ್ರೈಟ್ ಅವೇ ಮೂವ್ ಆನ್ ಟು ದಿ ಫಸ್ಟ್ ಕ್ವೆಶನ್, ದಟ್ ಈಸ್ ಗರೀಬಿ ಹಟಾವೋ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ ಯೋಜನೆ ಅಂತ ಹೇಳಿ ಕ್ವೆಶನ್ ಕೇಳಿದ್ದಾರೆ. ಹಾಗಾದರೆ ಇದು ಯಾವ ಟಾಪಿಕ್ಕಿಗೆ ರಿಲೇಟ್ ಆಗಿದೆ ಕ್ವೆಶನ್ ಅನ್ನೋದನ್ನ ನಾವು ಮುಂಚೆ ಅರ್ಥ ಮಾಡ್ಕೊಳ್ಬೇಕು. ಗರೀಬಿ ಹಟಾವೋ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ ಯೋಜನೆ ಅಂತ ಹೇಳಿ ಕ್ವೆಶನ್ ಅನ್ನು ಕೇಳಿದ್ದಾರೆ. ಹಾಗಾದರೆ ಈ ಕ್ವೆಶನ್ ಯಾವ ಕಾನ್ಸೆಪ್ಟಿಗೆ ರಿಲೇಟ್ ಆಗಿದೆ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಹಾಗಾದರೆ ಕ್ವೆಶನ್ ದಟ್ ಈಸ್ ರಿಲೇಟೆಡ್ ಟು ಯೋಜನೆ. ಯೋಜನೆ ಅಂದರೆ ಏನು? ಪಂಚವಾರ್ಷಿಕ ಯೋಜನೆ. ಹಾಗಾದರೆ ಪಂಚವಾರ್ಷಿಕ ಯೋಜನೆ ಅಂತ ಅಂದರೆ ಏನು? 5 ವರ್ಷಕ್ಕೂ ಒಂದು ಪ್ಲಾನ್ಗಳನ್ನು ಮಾಡ್ತಾ ಹೋಗ್ತಾರೆ, ಅದನ್ನು ಪಂಚವಾರ್ಷಿಕ ಯೋಜನೆ 5 year ಪ್ಲಾನ್ ಅಂತ ಹೇಳಿ ಕರಿತೇವೆ. ಹಾಗಾದರೆ 5 year ಪ್ಲಾನ್ ಸ್ಟಾರ್ಟ್ ಆಗಿದ್ದು ಯಾವಾಗ? 1951ನಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾವುದು? ಪಂಚವಾರ್ಷಿಕ ಯೋಜನೆ ಸ್ಟಾರ್ಟ್ ಆಗುತ್ತೆ. ಪಂಚವಾರ್ಷಿಕ ಯೋಜನೆ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಕ್ವೆಶನ್ ಯಾವ ಟಾಪಿಕ್ಕಿಗೆ ರಿಲೇಟ್ ಆಗಿದೆ ಅನ್ನೋದಂತೂ ನಿಮಗೆ ಗೊತ್ತಾಯಿತು. ಹಾಗಾದರೆ ಕ್ವೆಶನ್ ಏನು ಕೇಳಿದ್ದಾರೆ? ಗರೀಬಿ ಹಟಾವೋ, ದಾರಿದ್ರೆ ತೊಲಗಿಸು ಅಂತ ಹೇಳಿ ಹೇಳ್ತಾರೆ. ಹಾಗಾದರೆ ದಾರಿದ್ರೆ ತೊಲಗಿಸು ಅಂದರೆ ಏನು? ಬಡತನವನ್ನು ನಿವಾರಣೆ ಮಾಡು ಅಂತ ಹೇಳಿ. ಬಡತನ ನಿವಾರಣೆ. ಏನು ಬಡತನ ನಿವಾರಣೆ ಅಂತ ಹೇಳಿದರೆ? ಅದಕ್ಕಿಂತ ಮುಂಚೆ ಸಮ್ ಸರ್ಟೈನ್ ಆಪ್ಷನ್ಗಳಲ್ಲಿ ನಾವು ಯಾವ ಯೋಜನೆ ಯಾವ ಮುಖ್ಯ ಉದ್ದೇಶವನ್ನು ಹೊಂದಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾದರೆ 5ನೇ ಪಂಚವಾರ್ಷಿಕ ಯೋಜನೆ, 6ನೇ ಪಂಚವಾರ್ಷಿಕ ಯೋಜನೆ, 4ನೇ ಪಂಚವಾರ್ಷಿಕ ಯೋಜನೆ, ದೆನ್ 7ನೇ ಪಂಚವಾರ್ಷಿಕ ಯೋಜನೆ ಅಂತ ಹೇಳಿ ಆಪ್ಷನ್ಗಳನ್ನು ಕೇಳಿದ್ದಾರೆ. ಹಾಗಾದರೆ ಕ್ವೆಶನನ್ನು ನೋಡಿದ್ವಿ. ಈಗ ಗರೀಬಿ ಹಟಾವೋ, ದಾರಿದ್ರೆ ತೊಲಗಿಸು ಅಂತ ಹೇಳಿ ಕೇಳಿದ್ದಾರೆ. ಹಾಗಾದರೆ ಪಂಚವಾರ್ಷಿಕ ಯೋಜನೆಗಳನ್ನು ಕೇಳಿದ್ದಾರೆ. ಹಾಗಾದರೆ ಟೋಟಲ್ ಆಗಿ ಇರುವಂತಹ ಪಂಚವಾರ್ಷಿಕ ಯೋಜನೆಗಳು ಬಂದು 12 ಪಂಚವಾರ್ಷಿಕ ಯೋಜನೆಗಳು ಇದ್ದಾವೆ. ಹಾಗಾದರೆ ಪ್ರತಿಯೊಂದು ಪಂಚವಾರ್ಷಿಕ ಯೋಜನೆಗಳ ಪ್ರಮುಖ ಉದ್ದೇಶವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾದರೆ ಮೊದಲ ಪಂಚವಾರ್ಷಿಕ ಯೋಜನೆ ಅವಾಗಲೇ ಹೇಳಿದೆ 1951ನಲ್ಲಿ ಸ್ಟಾರ್ಟ್ ಆಗುತ್ತೆ. ಇದು 5 years ಡ್ಯೂರೇಷನ್ ಆಗಿರುತ್ತೆ, 5 ವರ್ಷ ಅದರ ಅವಧಿ ಇರುತ್ತೆ. ಹಾಗಾದರೆ ಮೊದಲ ಪಂಚವಾರ್ಷಿಕ ಯೋಜನೆಯ ಪ್ರಮುಖ ಉದ್ದೇಶ ಏನು? ಹಾಗಾದರೆ ಆಹಾರ ಉತ್ಪಾದನೆಯನ್ನ ಮಾಡೋದು. ನೆಕ್ಸ್ಟ್ 2ನೇ ಪಂಚವಾರ್ಷಿಕ ಯೋಜನೆ ಏನಾಗುತ್ತೆ? ಪ್ರಮುಖ ಉದ್ದೇಶ ಅಂದರೆ ಕೈಗಾರಿಕಾ ಪ್ರಗತಿ. ದೆನ್ ನೆಕ್ಸ್ಟ್ ಸ್ವಾವಲಂಬನೆ ಮತ್ತು ಆಹಾರ ಉತ್ಪಾದನೆ. ನೆಕ್ಸ್ಟ್ 4ನೇ ಪಂಚವಾರ್ಷಿಕ ಯೋಜನೆ ಬಂದು ಬೆಳವಣಿಗೆ ಮತ್ತು ಬಡತನ ನಿರ್ಮೂಲನೆ. ದೆನ್ ಬಡತನ ನಿರ್ಮೂಲನೆ ಮತ್ತು ಸ್ವಾವಲಂಬನೆ. ದೆನ್ ಬಡತನ ನಿರ್ಮೂಲನೆ ಮತ್ತು ಸ್ವಾವಲಂಬನೆ. ನೆಕ್ಸ್ಟ್ 7ನೇ ಪಂಚವಾರ್ಷಿಕ ಯೋಜನೆ ಬಂದು ಆಹಾರ ಉತ್ಪಾದನೆ ಮತ್ತು ಉದ್ಯೋಗ ನಿರ್ಮಾಣ ಮಾಡೋದು ಪ್ರಮುಖ ಉದ್ದೇಶವಾಗಿರುತ್ತೆ. ದೆನ್ ಆಹಾರ ಉತ್ಪಾದನೆ ಮತ್ತು ಪ್ರಮುಖ ಉದ್ಯೋಗ ನಿರ್ಮಾಣವನ್ನು ಮಾಡೋದಾಗಿರುತ್ತೆ. ದೆನ್ ಉದ್ಯೋಗ ನಿರ್ಮಾಣ, ದೆನ್ ಬೆಳವಣಿಗೆ, ದೆನ್ ಸಮಗ್ರ ಮತ್ತು ವೇಗದ ಬೆಳವಣಿಗೆ. ದೆನ್ ಲಾಸ್ಟ್ 2 ಪಂಚವಾರ್ಷಿಕ ಯೋಜನೆಗಳ ಪ್ರಮುಖ ಉದ್ದೇಶ ಒಳಗೊಳ್ಳುವ ಬೆಳವಣಿಗೆ ಆಗಿರುತ್ತೆ. ಹಾಗಾದರೆ ನೀವು 12 ಪಂಚವಾರ್ಷಿಕ ಯೋಜನೆಗಳ ಪ್ರಮುಖ ಉದ್ದೇಶವನ್ನು ನೀವೀಗ ತಿಳ್ಕೊಂಡ್ರಿ. ಹಾಗಾದರೆ ಕ್ವೆಶನ್ ಏನು ಕೇಳಿದಾನೆ?
ಗರಿಬಿ ಹಟಾವೋ ಅಂತ ಹೇಳಿ ಕ್ವಶನನ್ನು ಕೇಳಿದ್ದಾನೆ. ಹಾಗಾದರೆ ನಿಮಗೆ ಗೊತ್ತಾಗಿದೆ ಗರಿಬಿ ಹಟಾವೋ ಅಂತ ಹೇಳಿದರೆ ಬಡತನ ನಿವಾರಣೆ ಅನ್ನೋದು ಗೊತ್ತಾಗಿದೆ. ಬಡತನ ನಿವಾರಣೆ. ಹಾಗಾದರೆ ಅವಾಗಲೇ ನೀವು 12 ಪಂಚವಾರ್ಷಿಕ ಯೋಜನೆಗಳ ವಿವರಣೆಯನ್ನು ನೋಡ್ಕೊಂಡ್ರಿ, ಪ್ರಮುಖ ಉದ್ದೇಶವನ್ನು ನೋಡ್ಕೊಂಡ್ರಿ. ಹಾಗಾದರೆ 5ನೇ ಪಂಚವಾರ್ಷಿಕ ಯೋಜನೆ ಯಾವುದಕ್ಕೆ ರಿಲೇಟ್ ಆಗಿದೆ? ಇದೂ ಕೂಡ ಬಡತನಕ್ಕೆ ರಿಲೇಟ್ ಆಗಿದೆ. ನೆಕ್ಸ್ಟ್ 6ನೇ ಪಂಚವಾರ್ಷಿಕ ಯೋಜನೆಯು ಕೂಡ ಯಾವುದಕ್ಕೆ? ಬಡತನಕ್ಕೆ ರಿಲೇಟ್ ಆಗಿದೆ. ದೆನ್ 4ನೇ ಪಂಚವಾರ್ಷಿಕ ಯೋಜನೆ ಇದೇನು? ಆಹಾರ ಉತ್ಪಾದನೆ ಮಾಡುವಂತಹದ್ದು. 7ನೇ ಪಂಚವಾರ್ಷಿಕ ಯೋಜನೆ ಉದ್ಯೋಗ ನಿರ್ಮಾಣವನ್ನು ಮಾಡುವಂಥದ್ದಾಗಿದೆ. ಹಾಗಾದರೆ ಬಡತನಕ್ಕೆ ರಿಲೇಟ್ ಆಗಿದೆ ಕ್ವೆಶನ್. ಈ ದಾರಿದ್ರ್ಯ ತೊಲಗಿಸುವಂತಹ ಒಂದು ಪ್ರಾರಂಭಿಸಿದಂತಹ ಯೋಜನೆ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. 2 ರಿಲೇಟೆಡ್ ಆಪ್ಷನ್ಗಳನ್ನು ನಾವು ನೋಡ್ಬೋದು. ಹಾಗಾದರೆ ಆನ್ಸರ್ ಬಂದು 5ನೇ ಪಂಚವಾರ್ಷಿಕ ಯೋಜನೆಗಳಲ್ಲಿ ಏನು ಮಾಡಿದರು ಅಂತ ಹೇಳಿದರೆ ಈ ಗರಿಬಿ ಹಟಾವೋ ಅನ್ನುವಂತಹ ಕಾರ್ಯಕ್ರಮವನ್ನು ಇವರು ಅಳವಡಿಸ್ಕೊಂಡಿದ್ರು ಅಥವಾ ಪ್ರಾರಂಭ ಮಾಡಿದಂತಹ ಯೋಜನೆ ಆಗಿದೆ ಅಂತ ಹೇಳ್ಬೋದು. ಹಾಗಾದರೆ ಕ್ವಶನ್ಗಳನ್ನು ಯಾವ ರೀತಿ ಅನಾಲಿಸಿಸ್ ಮಾಡೋದು ಅಂತ ಹೇಳಿ ನಿಮಗೆ ಈಗಾಗಲೇ ಗೊತ್ತಾಗಿದೆ ಅಂತ ಹೇಳಿ ಭಾವಿಸ್ತೇನೆ. ಅದೇ ಪಂಚವಾರ್ಷಿಕ ಯೋಜನೆಯ ನೆಕ್ಸ್ಟ್ ಕ್ವೆಶನ್ ಬಂದು ಏನಿದೆ? ಯಾವ ಯೋಜನೆಯು IRDP ಮೀನ್ಸ್ ಸಮಗ್ರ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಿತು ಅಂತ ಹೇಳಿ ಕ್ವೆಶನ್ ಕೇಳಿದ್ದಾರೆ. ಹಾಗಾದರೆ ಈ ಕ್ವೆಶನ್ ಆಲ್ಸೋ ದಟ್ ಈಸ್ ರಿಲೇಟೆಡ್ ಟು ದ 5-year ಪ್ಲಾನ್ ಅನ್ನೋದು ಗೊತ್ತಾಯಿತು. ಪಂಚವಾರ್ಷಿಕ ಯೋಜನೆಗೆ ರಿಲೇಟ್ ಆಗಿದೆ ಕ್ವೆಶನ್ನು. ಹಾಗಾದರೆ IRDP ಅಂತ ಹೇಳಿದರೆ ಏನು? IRDP ಅಂತ ಹೇಳಿದರೆ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಏನು ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿದರೆ ಯಾವ ಯೋಜನೆ ಈ ಒಂದು ಸಮಗ್ರ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಿತು ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ಬಿಫೋರ್ ದಟ್ ಇದು ಪಂಚವಾರ್ಷಿಕ ಯೋಜನೆ ಅಂದರೆ ಏನು, ಹಾಗಾದರೆ 5-year ಪ್ಲಾನಲ್ಲಿ ಯಾವ್ಯಾವ ಯೋಜನೆಗಳಿದ್ದಾವೆ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಾಗಿದೆ. ಹಾಗಾದರೆ 8ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅಳವಡಿಸ್ಕೊಂಡಿದ್ದೇನು ಅನ್ನೋದು ನಿಮಗೆ ಗೊತ್ತಾಗಬೇಕು. ಹಾಗಾದರೆ 8ನೇ ಪಂಚವಾರ್ಷಿಕ ಯೋಜನೆಯಲ್ಲಿ LPG ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಬರುತ್ತೆ. LPG ಅಂದರೆ ಏನು? ಖಾಸಗೀಕರಣ, ಜಾಗತೀಕರಣ, ಈ ತರಹದ ಒಂದು LPGಯನ್ನು ಅಡಾಪ್ಷನ್ ಮಾಡ್ಕೊಂಡಿದ್ದು 8ನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಉದಾರೀಕರಣ ಅಂತ ಹೇಳಿ ಇನ್ನೊಂದು ಬರುತ್ತೆ. ನೆಕ್ಸ್ಟ್ 6ನೇ ಪಂಚವಾರ್ಷಿಕ ಯೋಜನೆ ಯಾವುದಕ್ಕೆ ರಿಲೇಟ್ ಆಗಿದೆ? ಇದು ಬಡತನಕ್ಕೆ ರಿಲೇಟ್ ಆಗಿದೆ ಅಂತ ಹೇಳಿದ್ದೇನೆ. ನೆಕ್ಸ್ಟ್ 7ನೇ ಪಂಚವಾರ್ಷಿಕ ಯೋಜನೆ ಇದು ಕೂಡ ಉದ್ಯೋಗ ನಿರ್ಮಾಣಕ್ಕೆ ರಿಲೇಟ್ ಆಗಿದೆ. 4ನೇ ಪಂಚವಾರ್ಷಿಕ ಯೋಜನೆ ನಿಮಗಾಗಲೇ ಗೊತ್ತಾಗಿದೆ, ಬೆಳವಣಿಗೆ, ಬಡತನಕ್ಕೆ ರಿಲೇಟ್ ಆಗಿದೆ ಅಂತ ಹೇಳಿದ್ದೇನೆ. ಹಾಗಾದರೆ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮವನ್ನು ಅಳವಡಿಸ್ಕೊಂಡಿದ್ದು ಯಾವ ಯೋಜನೆ ಅಂತ ಹೇಳಿ ಕ್ವಶನ್ ಕೇಳಿದಾಗ ಆನ್ಸರ್ ಬಂದು 6ನೇ ಪಂಚವಾರ್ಷಿಕ ಯೋಜನೆ ಮಾಡುವಾಗ ಏನು ಮಾಡಿದರು ಅಂತ ಹೇಳಿದರೆ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮನ್ನು ಅವರು ಅಳವಡಿಸ್ಕೊಂಡಿದ್ದಾರೆ. ಹಾಗಾದರೆ ಆನ್ಸರ್ ಬಂದು 6ನೇ ಪಂಚವಾರ್ಷಿಕ ಯೋಜನೆ ಆಗಿರುತ್ತೆ. ಹಾಗಾದರೆ ಈಗ ಸಾಲ್ವ್ ಮಾಡಿದಂತಹ 2 ಕ್ವಶನ್ ದಟ್ ಈಸ್ ರಿಲೇಟೆಡ್ ಟು ದಿ 5-year ಪ್ಲಾನ್ ಅಂತ ಹೇಳ್ತಾನೆ. ಹಾಗಾದರೆ ಪಂಚವಾರ್ಷಿಕ ಯೋಜನೆಗಳ ಮೇಲೆ ಈ ರೀತಿಯಾದಂತಹ ಕ್ವೆಶನ್ಗಳು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅರೈಸ್ ಆಗುತ್ತೆ. ಹಾಗಾದರೆ ನೆಕ್ಸ್ಟ್ ಕ್ವೆಶನಿಗೆ ಮೂವ್ ಆನ್ ಆಗೋಣ. ನೆಕ್ಸ್ಟ್ ಕ್ವೆಶನ್ ಬಂದು ಭಾರತದಲ್ಲಿ ಯಾವುದರ ಆಧಾರದ ಮೇಲೆ ಹಣದುಬ್ಬರವನ್ನು ಲೆಕ್ಕ ಹಾಕಲಾಗುತ್ತೆ? ಹಾಗಾದರೆ ಹಣದುಬ್ಬರ ಅಂತ ಹೇಳಿದರೆ ಏನು? ಇನ್ಫ್ಲೇಷನ್ ಅಂತ ಹೇಳಿ ಕರಿತೇವೆ. ಇನ್ಫ್ಲೇಷನ್ ಏನು? ಇನ್ಫ್ಲೇಷನ್ ಅಂತ ಹೇಳಿದರೆ ಹಾಗಾದರೆ ಈ ಕ್ವಶನ್ ಅಂತೂ ಯಾವುದಕ್ಕೆ ರಿಲೇಟ್ ಆಗಿದೆ ಅನ್ನೋ ಕಾನ್ಸೆಪ್ಟ್ ಗೊತ್ತಾಗಿದೆ. ಯಾವುದು? ಹಣದುಬ್ಬರ, ಇನ್ಫ್ಲೇಷನ್ಗೆ ರಿಲೇಟ್ ಆಗಿದೆ. ಬಿಫೋರ್ ಮೂವಿಂಗ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್, ಹಾಗಾದರೆ ಯಾವ ಇನ್ಫ್ಲೇಷನ್ ಅಂದರೆ ಏನು, ಹಣದುಬ್ಬರ ಅಂದರೆ ಏನು ಅನ್ನೋದು ನಿಮಗೆ ಅರ್ಥ ಆಗಬೇಕು. ಹಣದುಬ್ಬರ ಅಂತ ಹೇಳಿದರೆ ಏನು? ಫಾರ್ ಎಕ್ಸಾಂಪಲ್ goods and services. For example, if any kind of the price of the goods and services continuously increases, but the price of that goods and services will be decreases, ಅದನ್ನು ನಾವು ಇನ್ಫ್ಲೇಷನ್ ಅಂತ ಹೇಳಿ ಕರಿತೇವೆ. ಹಣದುಬ್ಬರ ಅಂದರೆ ಏನು? ಸರಕು ಸೇವೆಗಳು ಅಂತ ಹೇಳಿ ಕೇಳಿದಿರಿ ಅಲ್ವಾ? ಸರಕು ಮತ್ತು ಸೇವೆಗಳ ಬೆಲೆ ಏನಾಗಿರುತ್ತೆ ಅಂತ ಹೇಳಿದರೆ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಹಾಗಾದರೆ ಅದರ ಬೆಲೆ ಏನಾಗ್ತಾ ಇರುತ್ತೆ? ಕಮ್ಮಿ ಆಗ್ತಾ ಇರುತ್ತೆ. ಇದನ್ನು ನಾವು ಹಣದುಬ್ಬರ ಅಂತ ಹೇಳಿ ಕರಿತೇವೆ. ಹಾಗಾದರೆ
ಫಾರ್ ಎಕ್ಸಾಂಪಲ್ ನೌವಡೇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಯು ಗೈಸ್ ದಟ್ ಈಸ್ ಗೋಲ್ಡ್ ರೇಟ್. ಹಾಗಾದರೆ ಪ್ರೆಸೆಂಟ್ಲಿ ಗೋಲ್ಡ್ ರೇಟ್ ಏನಾಗ್ತಾ ಇದೆ, ಹೈಲಿ ಇನ್ಕ್ರೀಸ್ ಆಗ್ತಾ ಇದೆ, ರೈಟ್? ಬಡತನದಲ್ಲಿ ಇರೋರಿಗಂತೂ ಹೇಳಿ ಇವಾಗ ಗೋಲ್ಡ್ ಪರ್ಚೇಸ್ ಮಾಡಿದ್ರೆ ತುಂಬ ಕಷ್ಟ ಆಗಿದೆ. ಹಾಗಾದರೆ ಗೋಲ್ಡ್ ರೇಟ್ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ. ಇನ್ಕ್ರೀಸ್ ಆಗೋದ್ರ ಜೊತೆಗೆ ಏನಾಗ್ತಾ ಇದೆ, ಆ ಒಂದು ದುಡ್ಡಿಗೆ ಬೆಲೆನೇ ಇಲ್ಲ ಅನ್ನುವಂಥ ರೀತಿ ಆಗ್ತಾ ಇದೆ. ಹಾಗಾದರೆ ಇದನ್ನು ನಾವೇನಂತ ಕರಿಬೋದು, ಇನ್ಫ್ಲೇಷನ್, ಹಣದುಬ್ಬರ ಅಂತ ಹೇಳಿ ಕರಿಬೋದು. ಹಾಗಾದರೆ ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದಾರೆ. ನಮ್ಮ ಭಾರತದಲ್ಲಿ ಇದೇ ಹಣದುಬ್ಬರವನ್ನು ಯಾವುದರ ಮೂಲಕ ಲೆಕ್ಕ ಹಾಕ್ತೇವೆ ಅಂತ ಹೇಳಿ ಕ್ವಶನನ್ನು ಕೇಳಿದ್ದಾರೆ. ಸಮ್ ಕೈಂಡ್ ಆಫ್ ಆಪ್ಷನ್ಸ್ಗಳಿದ್ದಾವೆ. ಏನು ಹಾಗಾದರೆ ಆಪ್ಷನ್ನು? ಗ್ರಾಹಕರ ಬೆಲೆ ಸೂಚಿ. ಗ್ರಾಹಕರ ಬೆಲೆ ಸೂಚಿ ಏನು? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ಉತ್ಪಾದಕರ ಬೆಲೆ ಸೂಚಿ, ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳಿ ಕರಿತೇವೆ. ಸಗಟು ಬೆಲೆ ಸೂಚಿ ಮೀನ್ಸ್ ಹೋಲ್ಸೇಲರ್ ಪ್ರೈಸ್ ಇಂಡೆಕ್ಸ್. ನೆಕ್ಸ್ಟ್ ಕೃಷಿ ಬೆಲೆ ಸೂಚಿ, ಅಗ್ರಿಕಲ್ಚರ್ ಪ್ರೈಸ್ ಇಂಡೆಕ್ಸ್, ಅಗ್ರಿಕಲ್ಚರಲ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳಿ ಕರಿತೇವೆ. ಹಾಗಾದರೆ ಗ್ರಾಹಕರ ಬೆಲೆ ಸೂಚಿ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಈ ವರ್ಷ ನಾನು ಹೋದ ವರ್ಷ ಏನೋ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿರ್ತೇನೆ, ಈಗ ನೆಕ್ಸ್ಟ್ ಈ ವರ್ಷ ನಾನು ಆ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾ ಇದ್ದೇನೆ ಅಂತ ಹೇಳಿದಾಗ ಆ ಒಂದು ಪ್ರಾಡಕ್ಟ್ನ ಬೆಲೆ ಏನಾಗಿರ್ಬೋದು, ವೆದರ್ ಇಟ್ ಈಸ್ ಇನ್ಕ್ರೀಸ್ ಆಗಿರ್ಬೋದು ಆರ್ ಡಿಕ್ರೀಸ್ ಆಗಿರ್ಬೋದು. ಹಾಗಾದರೆ ಇನ್ಕ್ರೀಸ್ ಆರ್ ಡಿಕ್ರೀಸ್ ಏನು ಬದಲಾವಣೆ ಆಗಿರುತ್ತಲ್ವ ನನಗೆ, ಅದನ್ನು ನಾವು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಕ್ವೆಶನನ್ನು ನೋಡಿ, ಹಣದುಬ್ಬರ ಅಂದರೆ ಗೊತ್ತಾಗೆ ಇನ್ಕ್ರೀಸ್ ಆಗೋದು, ವ್ಯಾಲ್ಯೂ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ, ಅದ್ರ ಬೆಲೆ ಏನಾಗುತ್ತೆ ಕಮ್ಮಿ ಆಗುತ್ತೆ. ಹಾಗಾದರೆ ಆನ್ಸರ್ ಬಂದು ಗ್ರಾಹಕರ ಬೆಲೆ ಸೂಚಿ. ನಮ್ಮ ಭಾರತದಲ್ಲಿ ನಾವು ಇನ್ಫ್ಲೇಷನ್, ಹಣದುಬ್ಬರವನ್ನು ಗ್ರಾಹಕರ ಬೆಲೆ ಸೂಚಿಯ ಮೇಲೆ ನಾವೇನು ಮಾಡ್ತೇವೆ, ಲೆಕ್ಕನ ಹಾಕ್ತೇವೆ. ಹಾಗಾದರೆ ಅದೇ ರೀತಿ ನೆಕ್ಸ್ಟ್ ಕ್ವೆಶನಿಗೆ ನಾವು ಮೂವ್ ಆಗೋಣ. ಸರಕು ಮತ್ತು ಸೇವೆಗಳ ಮೌಲ್ಯ ಕುಸಿತವಾಗುವ ಸನ್ನಿವೇಶವನ್ನು ನಾವು ಹಣದುಬ್ಬರ ಅಂತ ಹೇಳಿ ಕರಿತೇವೆ. ಆ್ಯಸ್ ಇನ್ ದ ಅರ್ಲಿಯರ್, ಇವಾಗ ಆಲ್ರೆಡಿ ಹೇಳಿದೆ ನಾನು, ಹಣದುಬ್ಬರ ಅಂತ ಹೇಳಿದರೆ ಸರಕು ಮತ್ತು ಸೇವೆಗಳ ಬೆಲೆಗಳ ನಿರಂತರವಾಗಿ ಹೆಚ್ಚಳವಾಗುವುದು ಮತ್ತು ಹಣದ ಮೌಲ್ಯ ಏನಾಗುತ್ತೆ ಕಮ್ಮಿ ಆಗುತ್ತೆ, ಸರಕು ಸೇವೆಗಳ ಬೆಲೆ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಇದನ್ನು ನಾವು ಹಣದುಬ್ಬರ ಅಂತ ಹೇಳಿ ಕರಿತೇವೆ. ಹಾಗಾದರೆ ಈ ಹಣದುಬ್ಬರ ಅಂದರೆ ಏನು, ಹಣದುಬ್ಬರದ ಮೇಲೆ ಯಾವ ರೀತಿಯಾದಂತಹ ಕ್ವೆಶನನ್ನು ಕೇಳ್ಬೋದು ಅನ್ನೋದು ನಿಮಗೀಗಾಗಲೇ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಅದೇ ರೀತಿ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಕಮ್ ಟು ದಿ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಹಣದುಬ್ಬರವಿಳಿತದ ಸೂಕ್ತವಾದ ವರ್ಣನೆಯು ಕೆಳಗಿನವುಗಳಲ್ಲಿ ಯಾವುದಾಗಿದೆ? ಹಾಗಾದರೆ ಕ್ವೆಶನ್ ದಿಸ್ ಈಸ್ ಆಲ್ಸೋ ರಿಲೇಟೆಡ್ ಟು ದಿ ಹಣದುಬ್ಬರ. ಹಾಗಾದರೆ ನಿಮಗೆ ಆಲ್ರೆಡಿ ಹಣದುಬ್ಬರ ಅಂದರೆ ಏನು ಅನ್ನೋ ಕಾನ್ಸೆಪ್ಟ್ ಗೊತ್ತಾಗಿದೆ. ಏನು ಹಾಗಾದರೆ ವ್ಯಾಲ್ಯೂ ಆಫ್ ದಿ ಮೀನ್ಸ್ ಪ್ರೈಸ್ ಆಫ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ದೆನ್ ಅದರ ಒಂದು ವ್ಯಾಲ್ಯೂ, ಅದ್ರ ಬೆಲೆ ಏನಿದೆ ಅಲ್ವಾ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋ ಕಾನ್ಸೆಪ್ಟ್ ಅಂದರೂ ನಿಮಗೆ ಗೊತ್ತಾಗಿದೆ. ಹಾಗಾದರೆ ಅದಕ್ಕೆ ರಿಲೇಟೆಡ್ ಆಗಿರೋ ವರ್ಣನೆ ಯಾವುದು ಅನ್ನೋದು ಕ್ವಶನನ್ನು ಕೇಳಿದ್ದಾರೆ. ಹಾಗಾದರೆ ಒನ್ ಬೈ ಒನ್ ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ. ದ ನಂಬರ್ ಒನ್ ಆಪ್ಷನ್ ಈಸ್ ವಿಶ್ವದ ಇತರ ಜನಪ್ರಿಯ ಕರೆನ್ಸಿಗಳ ವಿರುದ್ಧವಾಗಿ ಒಂದು ಕರೆನ್ಸಿಯ ಮೌಲ್ಯದಲ್ಲಿ ಅಕಸ್ಮಾತ್ ಕುಸಿತವಾಗುವುದು. ಹಾಗಾದರೆ ಹಣದುಬ್ಬರ ರಿಲೇಟೆಡ್ ಏನಾದರೂ ಕರೆನ್ಸಿ ಆಗಿದೆಯಾ? ಇಲ್ಲ. ಹಾಗಾದರೆ ಆಪ್ಷನ್ ರಾಂಗ್. ದೆನ್ ನೆಕ್ಸ್ಟ್, ಕೆಲವು ಗಣನೀಯ ಕಾಲಾವಧಿಯವರೆಗೆ ಆರ್ಥಿಕತೆಯಲ್ಲಿನ ಒಂದು ಸ್ಥಿರ ಹಿಂಜರಿತವಾಗುವುದು. ಹಾಗಾದರೆ ಏನು ಕೇಳಿದ್ದಾರೆ? ಕಾಲಾವಧಿಯಲ್ಲಿ ಆರ್ಥಿಕತೆಯ ಒಂದು ಸ್ಥಿರ ಹಿಂಜರಿತವಾಗುವುದು. ಇದೇನಾದರೂ ರಿಲೇಟ್ ಇದೆಯಾ ಹಣದುಬ್ಬರಕ್ಕೆ? ನೋ, ರೈಟ್. ನೆಕ್ಸ್ಟ್, ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆಯ ಮಟ್ಟದಲ್ಲಿ ಸ್ಥಿರ ಕುಸಿತವಾಗುವುದು. ಹಾಗಾದರೆ ನಿಮಗೆ ಮೀನಿಂಗ್ ಆಲ್ರೆಡಿ ಗೊತ್ತಿದೆ. ಹಣದುಬ್ಬರ ಅಂದರೆ ಏನು? ಸರಕು ಮತ್ತು ಸೇವೆಗಳ ಬೆಲೆಗಳಲ್ಲಿ ಏನಾಗುತ್ತೆ ಗಣನೀಯವಾಗಿ ಇನ್ಕ್ರೀಸ್ ಡಿಕ್ರೀಸ್ ಸ್ಥಿರ ಆಗಿರುತ್ತೆ, ಅದನ್ನು ನಾವು ಹಣದುಬ್ಬರ ಅಂತ ಹೇಳಿ ಕರಿತೇವೆ. ಹಾಗಾದರೆ ಇದು ಸ್ವಲ್ಪ ರಿಲೇಟ್ ಆಗಿದೆ, ಇರಲಿ. ನೆಕ್ಸ್ಟ್ ನೋಡೋಣ, ಒಂದು ನಿಗದಿತ ಕಾಲಾವಧಿಯಲ್ಲಿ ಹಣದುಬ್ಬರದ ದರದಲ್ಲಿ ಕುಸಿತವಾಗುವುದು. ಕುಸಿತ ಆಗೋದು, ಇಲ್ಲಿ ಇನ್ಕ್ರೀಸ್ ಅಂತ ಕೇಳಿಲ್ಲ, ಕುಸಿತ ಅಂತ ಹೇಳಿ ಕೇಳಿದ್ದಾರೆ, ಇದು ಕೂಡ ರಾಂಗ್. ಹಾಗಾದರೆ ಆನ್ಸರ್ ಬಂದು ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆಯ ಮಟ್ಟದಲ್ಲಿ ಸ್ಥಿರ ಕುಸಿತವಾಗುವುದು. ಹಾಗಾದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಈ ಎರಡೂ ಕ್ವಶನ್ಗಳು ರಿಲೇಟೆಡ್ ಆಗಿರೋದು ಹಣದುಬ್ಬರ ಅನ್ನುವಂತಹ ಕಾನ್ಸೆಪ್ಟ್ ಮೇಲೆ ರಿಲೇಟ್ ಆಗಿದೆ. ಈ ಎರಡೂ ಕ್ವಶನ್ಗಳು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಎಸ್,
ನೆಕ್ಸ್ಟ್ ಕ್ವೆಶನ್ ಬಂದು ಯೋಜನಾ ಆಯೋಗವು ಭಾರತದಲ್ಲಿ ಬಡತನದ ಮಟ್ಟವನ್ನು ಯಾವುದರ ಆಧಾರದ ಮೇಲೆ ವಿವರಿಸುತ್ತದೆ? ಹಾಗಾದರೆ ಕ್ವೆಶನ್ ಯಾವುದಕ್ಕೆ ರಿಲೇಟ್ ಆಗಿದೆ? ಯೋಜನಾ ಆಯೋಗಕ್ಕೆ ರಿಲೇಟ್ ಆಗಿದೆ. ಹಾಗಾದರೆ ಯೋಜನಾ ಆಯೋಗ ಅಂದರೆ ಏನು ಅನ್ನೋದನ್ನು ನಾವು ಫಸ್ಟು ಅರ್ಥ ಮಾಡ್ಕೊಳ್ಬೇಕು. ಭಾರತದಲ್ಲಿ ಬಡತನದ ಮಟ್ಟವನ್ನು ಯಾವುದರ ಆಧಾರದ ಮೇಲೆ ವಿವರಿಸುತ್ತದೆ ಯೋಜನಾ ಆಯೋಗ ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ಏನು ಕೇಳಿದ್ದಾರೆ? ಪರಿಣಾಮಕಾರಿ ಉಪಯೋಗ ಬೇಡಿಕೆ, ದೆನ್ ಕನಿಷ್ಠ ಅಗತ್ಯತೆಗಳು, ದೆನ್ ಕನಿಷ್ಠ ಕ್ಯಾಲೋರಿಕ್ ಸೇವನೆ, ದೆನ್ ಕನಿಷ್ಠ ಅಗತ್ಯತೆಗಳು ಮತ್ತು ಪರಿಣಾಮಕಾರಿ ಉಪಯೋಗ ಬೇಡಿಕೆ ಅಂತ ಹೇಳಿ ಆಪ್ಷನ್ಗಳನ್ನು ಕೇಳಿದ್ದಾರೆ. ಅದಕ್ಕಿಂತ ಮುಂಚೆ ಯೋಜನಾ ಆಯೋಗ ಅಂದರೆ ಏನು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ಯೋಜನಾ ಆಯೋಗ ಅಂತ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಮುಂಚೆ ಏನೋ ಯೂಸ್ ಮಾಡ್ತಾ ಇದ್ರು ಅಂತ ಹೇಳಿ ನಮ್ಮ ಭಾರತದಲ್ಲಿ ಯೋಜನಾ ಆಯೋಗ ಅಂತ ಹೇಳಿ ಯೂಸ್ ಮಾಡ್ತಾ ಇದ್ರು. ನೌ ಡೇಸ್ ಅದನ್ನು ನೀತಿ ಆಯೋಗ ಅಂತ ಹೇಳಿ ಟರ್ನ್ ಮಾಡಿದ್ದಾರೆ. ಯೋಜನಾ ಆಯೋಗ ಅಂತ ಅಂದರೆ ಏನು? ನಮ್ಮ ಭಾರತದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಬೇಕು ಅಂತ ಹೇಳಿ ಯೋಜನಾ ಆಯೋಗವನ್ನು ತಗೊಂಡು ಬಂದಿದ್ದಾರೆ. ಬಟ್ ಆ ಯೋಜನಾ ಆಯೋಗವನ್ನು ಈಗ ನೀತಿ ಆಯೋಗ ಅಂತ ಹೇಳಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಯೋಜನಾ ಆಯೋಗದಲ್ಲಿ ಮಾನದಂಡವಾಗಿ ಯೂಸ್ ಮಾಡಿದ್ದು ಯಾವುದು ಅಂತ ಹೇಳಿದರೆ ಕ್ಯಾಲೋರಿಕ್ ಸೇವನೆ. ಕ್ಯಾಲೋರಿಕ್ ಸೇವನೆ ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ಗ್ರಾಮೀಣ ಪ್ರದೇಶಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಇಷ್ಟು ಒಂದು ಕ್ಯಾಲೋರಿಕ್ ಸೇವನೆಗಳನ್ನು ಮಾಡಬೇಕು. ಕ್ಯಾಲೋರಿಕ್ ಸೇವನೆ ಮಾಡಿಲ್ಲ, ಇಷ್ಟು ತಗೊಂಡಿಲ್ಲ ಅಂತ ಹೇಳಿದರೆ ಬಡತನ ರೇಖೆಗಳಿಗಿಂತಲೂ ಕೆಳಮಟ್ಟದಲ್ಲಿರುವಂತಹ ಪ್ರದೇಶ ಅಂತ ಹೇಳಿ ಸೂಚಿಸ್ತಾ ಇದ್ರು. ಅದಕ್ಕೋಸ್ಕರ ಯೋಜನಾ ಆಯೋಗವು ಬಡತನದ ಮಟ್ಟವನ್ನು ಯಾವುದರ ಮೇಲೆ ಅಂತ ಹೇಳಿದರೆ ಕನಿಷ್ಠ ಕ್ಯಾಲೋರಿಕ್ ಸೇವನೆಯ ಮೂಲಕ ಏನು ಮಾಡಿದ್ರು? ಬಡತನವನ್ನು ವಿವರಿಸುತ್ತಾರೆ. ಹಾಗಾದರೆ ಆಪ್ಷನ್ ಬಂದು ಕನಿಷ್ಠ ಕ್ಯಾಲೋರಿಕ್ ಸೇವನೆ ಆಗಿರುತ್ತೆ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್. ಆವಾಗಲೇ ಹೇಳಿದೆ ನೀತಿ ಆಯೋಗ, ಈಗ ಪ್ರೆಸೆಂಟ್ಲಿ ಯೋಜನಾ ಆಯೋಗ ಅಂತ ಇಲ್ಲ, ಅದನ್ನು ನೀತಿ ಆಯೋಗ ಅಂತ ಹೇಳಿ ಮಾಡಿದ್ದಾರೆ. ದ ನೆಕ್ಸ್ಟ್ ಕ್ವೆಶನ್ ಈಸ್ ಕರ್ನಾಟಕ ಸರ್ಕಾರದ ರೈತ ಮಿತ್ರ ಯೋಜನೆಯ ಉದ್ದೇಶ ಏನು? ಹಾಗಾದರೆ ರೈತ ಮಿತ್ರ ಯೋಜನೆ ಅಂತ ಹೇಳಿದರೆ ಏನು? ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ. ರೈತ ಮಿತ್ರ ಯೋಜನೆ ಅಂತ ಹೇಳಿ ಮಾಡಿದ್ದಾರೆ. ಏನು ರೈತ ಮಿತ್ರ ಯೋಜನೆ ಅಂತ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ಮಳೆಯಾಶ್ರಿತ ಪ್ರದೇಶಗಳು ಇರ್ತವೆ, ಈಗ ಮಳೆ ಆಗದೆ ಇರೋದಿಲ್ಲ, ಅಂತಹ ಪ್ರದೇಶಗಳಲ್ಲಿ ಪಂಪ್ ಸೆಟ್ಗಳ ಒಂದು ಹೆಲ್ಪನ್ನು ಕೊಡುತ್ತೆ ಸರ್ಕಾರ. ಅದನ್ನೆಲ್ಲ ನಾವೇನಂತ ಹೇಳಿ ಕರಿತೇವೆ? ರೈತ ಮಿತ್ರ ಯೋಜನೆ ಅಂತ ಹೇಳಿ ಕರಿತೀವಿ. ಹಾಗಾದರೆ ರೈತ ಮಿತ್ರ ಯೋಜನೆ ಅಂದರೆ ಏನು ಅನ್ನೋದು ನಮಗೆ ಬೇಕು. ಹಾಗಾದರೆ ಪ್ರಮುಖ ಉದ್ದೇಶ ಏನು? ರೈತ ಮಿತ್ರ ಯೋಜನೆಯ ಪ್ರಮುಖ ಉದ್ದೇಶ ಏನು ಅನ್ನೋದು ನಮಗೆ ಗೊತ್ತಾಗಬೇಕು. ಹಾಗಾದರೆ ಪ್ರಮುಖ ಮೂಲ ಉದ್ದೇಶ ಏನು? ಮಳೆ ನೀರನ್ನು ಸಂಗ್ರಹಿಸಿ ಸಂದಿಗ್ಧ ಸಮಯದಲ್ಲಿ ರಕ್ಷಣಾತ್ಮಕ ನೀರಾವರಿಯನ್ನು ಒದಗಿಸುವುದು ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವುದು. ಈಗ ಮಳೆ ಆಗ್ತಾ ಇರೋದಿಲ್ಲ ಕೆಲವೊಂದು ಟೈಮ್ ಅಲ್ವಾ, ಆ ಟೈಮಲ್ಲಿ ಏನು ಮಾಡುತ್ತೆ ಅಂತ ಹೇಳಿದರೆ ಮಳೆ ನೀರನ್ನು ಸಂಗ್ರಹಿಸಿರುತ್ತೆ, ಅದನ್ನು ಯಾವಾಗ ಪ್ರಾಬ್ಲಮ್ ಅರೈಸ್ ಆಗಿರುತ್ತೋ ಆ ಒಂದು ರಕ್ಷಣಾತ್ಮಕ ನೀರಾವರಿಯಾಗಿ ಅದನ್ನು ಒದಗಿಸುತ್ತೆ. ಹಾಗಾದರೆ ಒಟ್ಟಿನಲ್ಲಿ ಏನಾಗಬೇಕು ಅಂತ ಹೇಳಿದರೆ ರೈತರ ಒಂದು ಇನ್ಕಮ್ ಏನಾಗಬೇಕು? ಜಾಸ್ತಿ ಆಗಬೇಕು ಅನ್ನೋದು ಈ ಒಂದು ರೈತ ಮಿತ್ರ ಯೋಜನೆಯ ಒಂದು ಉದ್ದೇಶ ಆಗಿರುತ್ತೆ. ಹಾಗಾದರೆ ಕ್ವೆಶನ್ ಏನು ಕೇಳಿದ್ದಾರೆ ನಮಗೆ ನೋಡೋಣ. ಕರ್ನಾಟಕ ಸರ್ಕಾರದ ರೈತ ಮಿತ್ರ ಯೋಜನೆಯ ಉದ್ದೇಶ ಅಂತ ಹೇಳಿ ಕ್ವೆಶನ್ ಅನ್ನು ಕೇಳಿದ್ದಾರೆ. ಏನು ಉದ್ದೇಶ? ಹಾಗಾದರೆ ರೈತರಿಗೆ ಹೆಚ್ಚಿನ ಕೃಷಿ ಸಬ್ಸಿಡಿ ಒದಗಿಸುವುದು. ಏನಾದರೂ ಇದು ಸಬ್ಸಿಡಿ ಕೊಡುತ್ತಾ? ಹಾಗಾದರೆ ಸಬ್ಸಿಡಿ ಕೊಡಲ್ಲ, ರೈಟ್? ಹಾಗಾದರೆ ರಾಂಗ್. ದ ನೆಕ್ಸ್ಟ್, ಬೆಳೆ ಉತ್ಪಾದನೆಗೆ ಸಂಬಂಧಿಸಿದಂತೆ ಸುಧಾರಿತ ವೈಜ್ಞಾನಿಕ ತಂತ್ರಜ್ಞಾನವನ್ನು ಪ್ರಚುರಪಡಿಸುವುದು. ಹಾಗಾದರೆ ಬೆಳೆ ಉತ್ಪಾದನೆಗೆ ಸಂಬಂಧಿಸಿದಂತೆ ವೈಜ್ಞಾನಿಕಗಳನ್ನು ಕೊಡೋದು. ಇದು ಸ್ವಲ್ಪ ರಿಲೇಟ್ ಆಗಿದೆ, ನೋಡೋಣ ಆಮೇಲೆ. ನೆಕ್ಸ್ಟ್, ರೈತರಿಗೆ ಸ್ಥಳೀಯ, ರಾಷ್ಟ್ರೀಯ ಹಾಗೂ ಜಾಗತಿಕ ಬೆಲೆಗಳನ್ನು ತಿಳಿಯಪಡಿಸುವುದು. ಇದೇನಾದರೂ ಬೆಲೆಯನ್ನು ತಿಳಿಯಪಡಿಸುತ್ತಾ? ನೋ, ರೈಟ್. ದೆನ್ ನೆಕ್ಸ್ಟ್, ಕೊಯ್ಲು ಕಾಲಕ್ಕೆ ಮೊದಲು ಹವಾಮಾನದ ಮಾಹಿತಿಯನ್ನು ಒದಗಿಸುವುದು. ಇದು ಯಾವುದೂ ಕೂಡ ಇದಕ್ಕೆ ರೈತ ಮಿತ್ರ ಯೋಜನೆಗೆ ಬರೋದಿಲ್ಲ. ಹಾಗಾದರೆ ಆನ್ಸರ್, ದ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ, ಬೆಳೆ ಉತ್ಪಾದನೆಗೆ ಸಂಬಂಧಿಸಿದಂತೆ ಸುಧಾರಿತ ವೈಜ್ಞಾನಿಕ ತಂತ್ರಜ್ಞಾನವನ್ನು ಪ್ರಚುರಪಡಿಸುವುದು ರೈಟ್ ಆನ್ಸರ್ ಆಗಿರುತ್ತೆ. ಹಾಗಾದರೆ ರೈತ ಮಿತ್ರ ಯೋಜನೆ ರಿಲೇಟೆಡ್ ಯಾವ ಕ್ವಶನ್ ಕೇಳಿದ್ರೂ ಕೂಡ ನೀವು ಆನ್ಸರ್ನ ಮಾಡ್ಬೋದು. ಕಮ್ ಟು ದಿ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ 2011ರ ಜನಗಣತಿಯ ಮೇರೆಗೆ ಜನಸಂಖ್ಯೆಯ ಆರೋಹಣ ಕ್ರಮದಲ್ಲಿ ಕೆಳಗಿನ ರಾಜ್ಯಗಳನ್ನು ಜೋಡಿಸಿ ಅಂತ ಹೇಳಿ ಕ್ವೆಶನ್ ಅನ್ನು ಕೇಳಿದ್ದಾರೆ. ಏನು ಹಾಗಾದರೆ ಆರೋಹಣ ಕ್ರಮ? ಅದಕ್ಕಿಂತ ಮುಂಚೆ ಕ್ವೆಶನ್ ಯಾವ ಟಾಪಿಕ್ಕಿಗೆ ರಿಲೇಟ್ ಆಗಿದೆ ಅಂತ ಹೇಳಿ ನಿಮಗೆ ಗೊತ್ತಾಗಿದೆ. ಯಾವುದು? ಜನಗಣತಿ. 2011ರ ಜನಗಣತಿಗೆ ಕ್ವೆಶನ್ ರಿಲೇಟ್ ಆಗಿದೆ. ಹಾಗಾದರೆ ಆರೋಹಣ ಕ್ರಮ ಅಂದರೆ ಏನು?
ಆರೋಹಣ ಕ್ರಮ ಅಂತ ಹೇಳಿದರೆ ಕಡಿಮೆಯಿಂದ ಹೆಚ್ಚು ಅಂತ ಹೇಳ್ತೇವೆ, ರೈಟ್. ಕಡಿಮೆಯಿಂದ ನಾವೇನು ಮಾಡಬೇಕು, ಹೆಚ್ಚಿಗೆಗೆ ಬರಿತಾ ಹೋಗಬೇಕು. ಹಾಗಾದರೆ ಪಶ್ಚಿಮ ಬಂಗಾಳದಲ್ಲಿ ಎಷ್ಟು ಜನಸಂಖ್ಯೆ ಇತ್ತು 2011ರಲ್ಲಿ ಅನ್ನೋದು ನಮಗೆ ಗೊತ್ತಾಗಬೇಕು. ಎಷ್ಟಿತ್ತು ಹಾಗಾದರೆ ಪಶ್ಚಿಮ ಬಂಗಾಳದಲ್ಲಿ ಅಂತ ಹೇಳಿದರೆ 9.1 crore ಜನಸಂಖ್ಯೆ ಇತ್ತು 2011ರ ಜನಗಣತಿಯ ಪ್ರಕಾರ. ನೆಕ್ಸ್ಟ್ ಅದೇ ರೀತಿ ಉತ್ತರ ಪ್ರದೇಶದಲ್ಲಿ 19.9 crore ಜನಗಣತಿ ಇತ್ತು 2011ರ ಜನಗಣತಿಯ ಪ್ರಕಾರ ನಾನು ಹೇಳ್ತಾ ಇರೋದು. ನೆಕ್ಸ್ಟ್ ಬಿಹಾರಲ್ಲಿ ಎಷ್ಟಿತ್ತು ಅಂತ ಹೇಳಿದರೆ 10.4 crore ಜನಸಂಖ್ಯೆ ಇತ್ತು. ದೆನ್ ಲಾಸ್ಟ್ ಕರ್ನಾಟಕದಲ್ಲಿ ಎಷ್ಟು ಜನಸಂಖ್ಯೆ ಇತ್ತು 2011ರ ಜನಗಣತಿಯ ಪ್ರಕಾರ ಅಂತ ಹೇಳಿದರೆ 6.1 crore ಜನಸಂಖ್ಯೆ ಇತ್ತು. ಹಾಗಾದರೆ ಈಗಾಗಲೇ ಗೊತ್ತಾಗಿದೆ ಯಾವುದು ಚೀಪೆಸ್ಟ್ ಇಂದ ಹೈಯೆಸ್ಟ್ ಅಂತ ಹೇಳಿ ಗೊತ್ತಾಗಿದೆ. ಫಸ್ಟ್ ಯಾವುದು ಕಡಿಮೆ ಇರೋದು ಅಂತ ಹೇಳಿದರೆ ಕರ್ನಾಟಕ, ಡಿ. ದೆನ್ ನೆಕ್ಸ್ಟ್ ಯಾವುದು ಎ. ದ ನೆಕ್ಸ್ಟ್ ಯಾವುದು ಸಿ. ದ ನೆಕ್ಸ್ಟ್ ಯಾವುದು ಬಿ. ಹಾಗಾದರೆ ಆಪ್ಷನ್ ಯಾವುದು DACB ಆಪ್ಷನ್ ಇದೆಯಾ? DACB ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಹಾಗಾದರೆ ಆಪ್ಷನ್ ಎ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಹಾಗಾದರೆ ಯಾವುದೋ ಒಂದು ಕ್ವೆಶನನ್ನು ನಾವು ಓದ್ತಾ ಇದ್ದೇವೆ ಅಂತ ಹೇಳಿದ್ರೆ ಈ ರೀತಿ ಅನಾಲಿಸಿಸ್ ಮಾಡಿದಾಗ ಎಂಥ ಕ್ವೆಶನ್ಗಳನ್ನು ಕೇಳಿದರೂ ಕೂಡ ನಾವು ಆನ್ಸರ್ನ ಮಾಡ್ಬೋದು. ದ ನೆಕ್ಸ್ಟ್ ಕ್ವೆಶನ್ ಈಸ್ 2001ರ ಜನಗಣತಿಯ ಪ್ರಕಾರ ಕರ್ನಾಟಕದ ಜನಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಹಾಗಾದರೆ ಇಂತಹ ಕ್ವಶನ್ಗಳಿಗೆ ನಾವು ಆನ್ಸರ್ ಮಾಡ್ತೀವಿ ಅಂತ ಹೇಳಿದ್ರೆ ಜನಸಂಖ್ಯೆ ಬಗ್ಗೆ, ಜನಗಣತಿಯ ಬಗ್ಗೆ ನಮಗೂ ಇನ್ ಡೀಟೇಲ್ ಆಗಿ ನಾವು ಚೆನ್ನಾಗಿ ಓದ್ಕೊಂಡಿರ್ಬೇಕು ಎಕನಾಮಿಕ್ಸಲ್ಲಿ. ಹಾಗಾದರೆ 2001ರಲ್ಲಿ ಜನಗಣತಿ ಎಷ್ಟಿತ್ತು, ಕರ್ನಾಟಕ ಜನಸಂಖ್ಯೆ ಎಷ್ಟಿತ್ತು ಅಂತ ಹೇಳಿ ಕೇಳಿದರೆ ಸಮ್ ಸರ್ಟನ್ ಆಪ್ಷನ್ ಕೇಳಿದ್ದಾರೆ. 52.7 ದಶಲಕ್ಷ, ನೆಕ್ಸ್ಟ್ 50.6, ದೆನ್ 60.1, ದೆನ್ 55.7 ಅಷ್ಟಿದೆ. ಹಾಗಾದರೆ ಆನ್ಸರ್ ಬಂದು 52.7 52.7 ದಶಲಕ್ಷದಷ್ಟು ನಮ್ಮ ಕರ್ನಾಟಕ ಜನಸಂಖ್ಯೆ ಇತ್ತು ಅಂತಾನೆ ಹೇಳ್ಬೋದು. ನಾವು ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಬ್ಯಾಂಕಿಂಗ್ ಉದ್ಯಮಕ್ಕೆ ಸಂಬಂಧಿಸಿದಂತೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಎಂದರೇನು? ಕ್ವೆಶನ್ ಏನು ಕೇಳಿದ್ದಾರೆ? ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಹೇಳಿ ಕೇಳಿದ್ದಾರೆ. ಹಾಗಾದರೆ ಕ್ವೆಶನ್ ಅಂತೂ ನಿಮಗೆ ಯಾವುದಕ್ಕೆ ರಿಲೇಟ್ ಆಗಿದೆ ಅಂತ ಹೇಳಿ ಗೊತ್ತಾಗಿದೆ, ಬ್ಯಾಂಕಿಂಗಿಗೆ ರಿಲೇಟ್ ಆಗಿರುವಂತಹ ಕ್ವೆಶನ್ ಇದು. ಹಾಗಾದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂದರೆ ಏನು ಅನ್ನೋದು ಗೊತ್ತಾಗಬೇಕು. ಏನಂತ ಹೇಳ್ತೇವೆ ಕನ್ನಡದಲ್ಲಿ? ಅನುತ್ಪಾದಕ ಆಸ್ತಿ ಅಂತ ಹೇಳಿ ಕರಿತೇವೆ. ಏನು ಅನುತ್ಪಾದಕ ಆಸ್ತಿ ಅಂತ ಹೇಳಿದರೆ? ಫಾರ್ ಎಕ್ಸಾಂಪಲ್, ಪ್ರಾಕ್ಟಿಕಲ್ ಎಕ್ಸಾಂಪಲ್ನ ಕೊಡಬೇಕು ಅಂತ ಹೇಳಿದರೆ, ಈಗ ನಾವು ಒಂದು ಬ್ಯಾಂಕ್ ಇದೆ, ಬ್ಯಾಂಕಲ್ಲಿ ನಾವೇನು ಮಾಡಿರ್ತೇವೆ ಅಂತ ಹೇಳಿದರೆ ಲೋನನ್ನು ತಗೊಂಡಿರ್ತೇವೆ, ಮುಂಗಡ ಪತ್ರಗಳು, ಅಡ್ವಾನ್ಸಸ್ಸು ಎಲ್ಲ ಕೊಟ್ಟಿರ್ತಾರೆ ಬ್ಯಾಂಕ್ಗಳು. ಹಾಗಾದರೆ ಬ್ಯಾಂಕ್ ನಮಗೆ ಲೋನ್ ಕೊಟ್ಟಿದೆ ಅಂದಾಗ, ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಅವ್ರು ನಮಗೆ ಹೇಳಿರ್ತಾರೆ ಒಂದು 90 ಡೇಸಲ್ಲಿ ನೀವೇನು ಮಾಡಬೇಕು, ಅಟ್ಲೀಸ್ಟ್ ಇಂಟ್ರೆಸ್ಟನ್ನಾದರೂ ನೀವು ಕಟ್ಟಬೇಕು, ಆರ್ ಅದರ್ವೈಸ್ ನೀವೇನು ಮಾಡಿ ಅಮೌಂಟನ್ನಾದರೂ ಕೂಡ ಡೆಪಾಸಿಟ್ ಮಾಡಬೇಕು ಅಂತ ಹೇಳಿರ್ತಾರೆ. ಹಾಗಾದರೆ ಈಗ 90 ಡೇಸ್ ಆಗುತ್ತೆ, ನಾವು ಲೋನ್ ತಗೊಂಡಿದ್ದೀವಿ, ಅಮೌಂಟ್ನ ನಾವು ವಿತ್ಡ್ರಾನ್ ಮಾಡಿದ್ದೀವಿ, ಬ್ಯಾಂಕಿಂದ ರಿಸೀವ್ ಮಾಡಿದ್ದೀವಿ ಅಂದಾಗ, ಈಗ ನಾವು ರಿಟರ್ನ್ ಇಂಟ್ರೆಸ್ಟು ಕೊಟ್ಟಿಲ್ಲ, ಅಮೌಂಟು ಡೆಪಾಸಿಟ್ ಮಾಡಿಲ್ಲ 90 ಡೇಸ್ ಒಳಗೆ ಅಂತ ಹೇಳಿದರೆ ಅದನ್ನು ಅನುತ್ಪಾದಕ ಆಸ್ತಿ ಮೀನ್ಸ್ ಆ ಒಂದು ಏನು ಸಾಲಗಳನ್ನು ಕೊಟ್ಟಿರ್ತಾರಲ್ವ ಆ ತರಹದ ಲೋನ್ಗಳನ್ನು ನಾವೇನಂತ ಹೇಳಿ ಕರಿತೇವೆ? ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಹೇಳಿ ಕರಿತೇವೆ. ಅದರಿಂದ ಏನಾದರೂ ಬ್ಯಾಂಕಿಗೆ ಬೆನಿಫಿಟ್ ಇದೆಯಾ? ನೋ, ರೈಟ್. ಅವ್ರೇನೋ ನಮಗೆ ಲೋನ್ ಕೊಟ್ಟಿದ್ದಾರೆ, ನಾವು ಇಂಟ್ರೆಸ್ಟ್ ಕೊಟ್ಟಿದ್ರೆ ಅವ್ರಿಗೂ ಬೆನಿಫಿಟ್ ಆಗ್ತಾ ಇತ್ತು, ಅದರಿಂದ ಏನಾಗ್ತಾ ಇತ್ತು, ಅಡ್ವಾಂಟೇಜಸ್ ಆಗ್ತಾ ಇತ್ತು, ರೆವೆನ್ಯೂ ಜನ್ರೇಷನ್ ಆಗ್ತಾ ಇತ್ತು. ಬಟ್ ಅದರಿಂದ ಏನೂ ಕೂಡ ಆಗಿಲ್ಲ ಅಂದಾಗ ಅದನ್ನು ನಾನ್ ಪರ್ಫಾರ್ಮಿಂಗ್ ಅನುತ್ಪಾದಕ ಆಸ್ತಿ ಅಂತ ಹೇಳಿ ಕರಿತೇವೆ. ಹಾಗಾದ್ರೆ ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ. ಏನು ಕೊಟ್ಟಿದ್ದಾರೆ? ಹೆಚ್ಚುವರಿ ಸಿಬ್ಬಂದಿ, ದೆನ್ ವಸೂಲಿ ಆಗದಿರುವ ಬ್ಯಾಂಕಿನ ಸಾಲಗಳು, ನೆಕ್ಸ್ಟು 20 ವರ್ಷಕ್ಕಿಂತ ಹಳೆಯ ಬ್ಯಾಂಕಿನ ವಾಹನಗಳು, ಇದು ಬರೋದೇ ಇಲ್ಲ. ನೆಕ್ಸ್ಟ್ ಗ್ರಾಮೀಣ ಪ್ರದೇಶದಲ್ಲಿರುವ ಬ್ಯಾಂಕಿನ ಕಟ್ಟಡಗಳು, ಇದು ಕೂಡ ಬರೋದಿಲ್ಲ. ಹೆಚ್ಚುವರಿ ಸಿಬ್ಬಂದಿ, ಇದು ಕೂಡ ಬರೋದಿಲ್ಲ. ಹಾಗಾದರೆ ಆನ್ಸರ್ ಯಾವುದು ಅಂತ ನಿಮಗೆ ಗೊತ್ತಾಗಿದೆ. ಆನ್ಸರ್ ಬಂದು ವಸೂಲಿ ಆಗದಿರುವ ಬ್ಯಾಂಕಿನ ಸಾಲವನ್ನು ನಾವೇನಂತ ಕರಿತೇವೆ? ನಾನ್ ಪರ್ಫಾರ್ಮಿಂಗ್ ಅಸೆಟ್, ಅನುತ್ಪಾದಕ ಆಸ್ತಿ ಅಂತ ಹೇಳಿ ಕರಿತೇವೆ. ಹಾಗಾದರೆ ಈ ರೀತಿ ಕ್ವೆಶನ್ ಬ್ಯಾಂಕಿಂಗ್ ರಿಲೇಟೆಡ್ ಬಂದಾಗ ಈ ರೀತಿ ಅನಾಲಿಸಿಸ್ ಮಾಡಿ ನೀವು ಆನ್ಸರ್ನ ಮಾಡ್ಬೋದು. ಅದೇ ರೀತಿ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಕ್ವೆಶನ್ ಬಂದು
ಸಂಸ್ಥೆಯ ಲಾಭವನ್ನು ಸಮನಾಗಿ ಹಂಚಿಕೊಳ್ಳುವ ಷೇರುದಾರನನ್ನ ಏನಂತ ಹೇಗೆ ಕರೆಯುತ್ತಾರೆ ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ಏನು ಕ್ವಶನ್ನು? ಈಗ ಒಂದು ಸಂಸ್ಥೆಯಲ್ಲಿ ಲಾಭ ಆಗಿರುತ್ತೆ, ಆ ಲಾಭವನ್ನು ಸಮನಾಗಿ ಯಾರು ಹಂಚ್ಕೊಳ್ತಾರೆ ಅವ್ರಿಗೆ ಏನಂತ ಕರೀತಾರೆ ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ಏನಂತ ಕರೀತಾರೆ? ಡೆಫರ್ಡ್ ಶೇರ್ ಅಂತ ಹೇಳಿ ಕೇಳಿದ್ದಾರೆ. ದೆನ್ ಈಕ್ವಿಟಿ ಶೇರ್ ಅಂತ ಹೇಳಿ ಕೇಳಿದ್ದಾರೆ. ಮುಖ ಬೆಲೆ ಏನಂತೀವಿ? ಫೇಸ್ ವ್ಯಾಲ್ಯೂ ಅಂತ ಹೇಳ್ತೇವೆ. ಫೇಸ್ ವ್ಯಾಲ್ಯೂ. ದೆನ್ ಪ್ರಿಫರೆನ್ಸ್ ಶೇರ್ ಅಂತ ಹೇಳಿ ಕೇಳಿದರೆ. ಹಾಗಾದರೆ ಆನ್ಸರ್ ಏನು? ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈಕ್ವಲ್ ಆಗಿ ಮೀನ್ಸ್ ಸಮ ಅಂತ ಹೇಳಿದ್ರೆ ಈಕ್ವಲ್ ಆಗಿ ನಾವು ಹಂಚ್ಕೊಳ್ಳೋರನ್ನ ಏನಂತ ಕರಿತೇವೆ ಅಂತ ಹೇಳಿ. ಡೆಫರ್ಡ್ ಶೇರ್? ನೋ. ದೆನ್ ಈಕ್ವಿಟಿ, ನೇಮ್ ಇಟ್ ಸೆಲ್ಫ್, ನೇಮಲ್ಲೇ ಹೇಳ್ತಾ ಇದೆ ಈಕ್ವಿಟಿ, ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಳ್ಳೋರು. ಹಾಗಾದರೆ ಆನ್ಸರ್ ಬಂದು ಈಕ್ವಿಟಿ ಶೇರ್ ಈಸ್ ದ ರೈಟ್ ಆನ್ಸರ್. ಹಾಗಾದರೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಅದೇ ರೀತಿ ದೆನ್ ದಿಟ್ ಈಸ್ ದ ಲಾಸ್ಟ್ ಕ್ವಶನ್ ಫಾರ್ ದಿಸ್ ಸೆಷನ್. ದೆನ್ ವಾಣಿಜ್ಯ ಕೊರತೆ ಯಾವಾಗ ಉಂಟಾಗುತ್ತದೆ? ಹಾಗಾದರೆ ನಮಗೆ ವಾಣಿಜ್ಯ ಕೊರತೆ ಯಾವಾಗ ಉಂಟಾಗುತ್ತೆ ಅಂತ ಹೇಳಿ ಕ್ವಶನ್ ಅನ್ನು ಕೇಳಿದ್ದಾರೆ. ಹಾಗಾದ್ರೆ ಆಪ್ಷನ್ ನೋಡ್ತಾ ಬರೋಣ. ಆಮದು ಕಡಿಮೆ ಇದ್ದು ರಫ್ತು ಹೆಚ್ಚಾದಾಗ. ಆಮದು ಅಂದರೆ ಏನು? ಇಂಪೋರ್ಟ್ ಅಂತ ಹೇಳಿ ಕರಿತೇವೆ, ರೈಟ್? ಇಂಪೋರ್ಟ್ ಅಂತ ಹೇಳಿ ಕರಿತೇವೆ. ದೆನ್ ಇಂಪೋರ್ಟ್ ಏನಾಗಿದೆ? ಕಡಿಮೆ ಇದೆ. ರಫ್ತು ಎಕ್ಸ್ಪೋರ್ಟ್ ಏನಾಗಿದೆ? ಜಾಸ್ತಿ ಇದೆ. ನೆಕ್ಸ್ಟ್ ಆಮದು ಮತ್ತು ರಫ್ತು ಒಟ್ಟಾರೆಯಾಗಿ ಎರಡೂ ಕೂಡ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ದೆನ್ ಆಮದು ಹೆಚ್ಚಾಗಿದ್ದು ಇಂಪೋರ್ಟ್ ಏನಾಗಿದೆ? ಜಾಸ್ತಿ ಇದೆ. ರಫ್ತು ಏನಾಗಿದೆ? ಕಡಿಮೆ ಇದೆ ಅಥವಾ ಕಾನ್ಸ್ಟೆಂಟ್ ಆಗಿದೆ ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ಏನು ಕೇಳಿದ್ದಾರೆ? ಆಮದು ಮತ್ತು ರಫ್ತುಗಳು ಒಟ್ಟಾರೆಯಾಗಿ ಕಡಿಮೆಯಾದಾಗ. ಕ್ವಶನ್ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಏನು ಇಂಪೋರ್ಟ್ ಅಂದರೆ ಏನು? ನಾವು ನಮ್ಮ ಕಂಟ್ರಿಯಿಂದ ಬೇರೆ ಕಂಟ್ರಿಗೆ ಏನಾದರೂ ಪ್ರಾಡಕ್ಟ್ಗಳನ್ನು ಅಥವಾ ನಾವು ಪ್ರೊಡ್ಯೂಸ್ ಮಾಡಿ ಬೇರೆ ಕಂಟ್ರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗ ಅದನ್ನು ಇಂಪೋರ್ಟ್ ಅಂತ ಹೇಳಿ ಕರಿತೇವೆ, ರೈಟ್? ಹಾಗಾದರೆ ಈಗ ನಮ್ಮ ಕಂಟ್ರಿಯಿಂದ ನಾವು ಇಂಪೋರ್ಟ್ನ ಜಾಸ್ತಿ ಮಾಡಿ ಬೇರೆ ಕಂಟ್ರಿಯಿಂದ ಎಕ್ಸ್ಪೋರ್ಟ್ನ ಕಮ್ಮಿ ಆದಾಗ ನಮಗೇನಾಗುತ್ತೆ? ಬೆನಿಫಿಟ್ ಆಗುತ್ತೆ, ರೈಟ್? ಹಾಗಾದರೆ ಇಂಪೋರ್ಟ್ ಏನಾಗಿದೆ ಇಲ್ಲಿ? ಜಾಸ್ತಿ ಮಾಡಬೇಕು. ನಾವು ಇಂಪೋರ್ಟ್ನ ಜಾಸ್ತಿ ಮಾಡಬೇಕು, ಎಕ್ಸ್ಪೋರ್ಟ್ನ ಏನು ಮಾಡಬೇಕು? ಬೇರೆ ಕಂಟ್ರಿಯಿಂದ ತಗೊಳ್ಳೋದನ್ನು ಕಡಿಮೆ ಮಾಡಬೇಕು. ಹಾಗಾದರೆ ಏನಾಗಿರ್ಬೋದು ಆನ್ಸರು? ಆಮದು ಹೆಚ್ಚಾಗಿದ್ದು ಇಂಪೋರ್ಟ್ ನಾವು ಬೇರೆ ಕಂಟ್ರಿಗೆ ಟ್ರಾನ್ಸ್ಫಾರ್ಮೇಷನ್ ಜಾಸ್ತಿ ಮಾಡಿ ಆ ಕಂಟ್ರಿಯಿಂದ ನಾವು ಕಡಿಮೆ ಮಾಡಿದಾಗ ಏನಾಗುತ್ತೆ? ವಾಣಿಜ್ಯ ಕೊರತೆ ಅನ್ನೋದೇನಾಗುತ್ತೆ? ಉಂಟಾಗುತ್ತೆ. ಹಾಗಾದರೆ ನಮ್ಮ ಕಂಟ್ರಿಯಿಂದ ನಾವು ಜಾಸ್ತಿ ಮಾಡಿ ಎಕ್ಸ್ಪೋರ್ಟ್ ಕಮ್ಮಿ ಮಾಡಿದಾಗ ಡೆಫಿನೆಟ್ಲಿ ವಾಣಿಜ್ಯ ಕೊರತೆ ಉಂಟಾಗುತ್ತೆ. ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಿದಂತಹ ಎಲ್ಲ ಒಂದು 10 ಕ್ವೆಶನ್ಸ್ಗಳು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ನೆಕ್ಸ್ಟ್ ಕ್ಲಾಸಿಂದ ಟಾಪಿಕ್ ವೈಸ್ ಕ್ಲಾಸಸ್ಗಳನ್ನು ರನ್ ಮಾಡೋಣ. ಇವತ್ತಿನ ಕ್ಲಾಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.